ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಸಿಸಿ ಕಚೇರಿಯಲ್ಲೇ ಕೈ ಮಿಲಾಯಿಸಿಕೊಂಡಿದ್ದಾರೆ ಕಾರ್ಯಕರ್ತರು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗಲಾಟೆ ನಡೆದಿದೆ. ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ಗಲಾಟೆ. ನೀಟ್ ಅಕ್ರಮ ಖಂಡಿಸಿ ಕರೆಯಲಾಗಿದ್ದ ಸಭೆ ವೇಳೆ ಗಲಾಟೆ ಮಾಡಿಕೊಂಡಿದ್ದಾರೆ. ಮೇ 21ರಂದು ನೀಟ್ ಅಕ್ರಮ ಖಂಡಿಸಿ ಪ್ರತಿಭಟನೆಗೆ ಸಿದ್ಧತೆ. ಪ್ರತಿಭಟನೆ ಕುರಿತು ಚರ್ಚಿಸಲು ಕರೆದಿದ್ದಂತಹ ಸಭೆ ವೇಳೆ ಗಲಾಟೆಯಾಗಿರೋದು. ಕೆಪಿಸಿಸಿ ಕಚೇರಿಯಲ್ಲೇ ಕೈ ಮಿಲಾಯಿಸಿದ್ದಾರೆ ಕಾರ್ಯಕರ್ತರು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗಲಾಟೆಯಾಗಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ನೀಟ್ ಅಕ್ರಮ ಖಂಡಿಸಿ ಕರೆಯಲಾಗಿದ್ದಂತಹ ಸಭೆ ಇದು. ಆ ಸಭೆ ವೇಳೆ ಗಲಾಟೆ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೆ. ಎಸ್, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಾತಿನ ಚಕಮಕಿ ಅಲ್ಲಿ ನಡೀತಾ ಇದೆ ಅಂತ ಹೇಳಿ. ಈ ಸಭೆಯನ್ನ ಯಾಕೆ ಕರೆದಿದ್ರು ಅಂತ ಅಂದ್ರೆ, ನೀಟ್ ಅಕ್ರಮ ಖಂಡಿಸಿ ಒಂದು ಪ್ರತಿಭಟನೆ ಮಾಡಬೇಕು ಅಲ್ವಾ, ಅದಕ್ಕಾಗಿ ಒಂದು ಪೂರ್ವಭಾವಿ ಸಭೆ ಇದೆ. ಮೇ 21ರಂದು ಸಭೆ ಏನು ಒಂದು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆ ಯಾವ ರೀತಿಯಾಗಿರ್ಬೇಕು, ಯಾವ ರೀತಿಯಾಗಿ ಪ್ರತಿಭಟನೆ ಇರಬೇಕು, ಪ್ರತಿಭಟನೆಯ ರೂಪುರೇಷೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿನೇ ಒಬ್ಬರಿಗೊಬ್ಬರು ಆಗಬೇಡ ಹೀಗೆ ಬೇಡ ಇದ್ದೇ ಇರುತ್ತಲ್ಲ, ಮಾತಿಗೆ ಮಾತು ಬೆಳೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಇವರೆಲ್ಲ ಯುವ ಕಾರ್ಯಕರ್ತರು ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟಿದೆ ಜಗಳ. ನೋಟಿಸ್ ನೀಡದೆ ಕೆಲ ಪದಾಧಿಕಾರಿಗಳನ್ನ ಹುದ್ದೆಯಿಂದ ಬಿಡುಗಡೆ ಮಾಡಿರುವ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ. ನೋಟಿಸ್ ಕೊಡದೆ ಕೆಲ ಪದಾಧಿಕಾರಿಗಳನ್ನ ಹುದ್ದೆಯಿಂದ ಬಿಡುಗಡೆ ಮಾಡಿದ್ದಾರೆ. ಆ ವಿಚಾರಕ್ಕೂ ಕೂಡ ಆಗಿರುವಂತ ಗಲಾಟೆ ನೋಡಿ. ಅಲ್ಲಿ ಮಿಲಾಯಿಸಿಕೊಳ್ತಾ ಇದ್ದಾರೆ ನೋಡಿ, ಹೊಡೆಯೋದಕ್ಕೆಲ್ಲ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಇವರು, ಕಾಂಗ್ರೆಸ್ನ ಕಾರ್ಯಕರ್ತರು ಸಭೆ ಸಂದರ್ಭದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾವ ಕಾರಣಕ್ಕಾಗಿ ಇಲ್ಲಿ ಹೊಡೆದಾಡ್ಕೊಂಡಿರೋದು, ಏನಾಯ್ತು ಎಕ್ಸಾಕ್ಟ್ಲಿ? ರಾಮ್, ಕೆಪಿಸಿಸಿ ಕಚೇರಿಯಲ್ಲಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು, ಅದರಲ್ಲೂ ಸಹ ಎರಡು ಬಣದ ಕಾರ್ಯಕರ್ತರು ಇವತ್ತು ಕೈ ಮಿಲಾಯಿಸಿ ಒಬ್ಬರಿಗೊಬ್ಬರು ಹೊಡೆದಾಡಿ ಮತ್ತು ಗಲಾಟೆ ಮಾಡಿಕೊಂಡು ಪರಸ್ಪರವಾಗಿ ನಿಂದನೆ ಮಾಡಿರುವಂತಹ ಘಟನೆ ಆಗಿರುವಂತದ್ದು. ಇದೇ ತಿಂಗಳು 21ಕ್ಕೆ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧವಾಗಿ ಯುವ ಕಾಂಗ್ರೆಸ್ನಿಂದ ಬೃಹತ್ ಆದಂತಹ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಇವತ್ತು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಈ ಪೂರ್ವಭಾವಿ ಸಭೆಯಲ್ಲಿ ಈ ಗಲಾಟೆ ಆಗಿರುವಂತದ್ದು. ಗಲಾಟೆಗೆ ಕಾರಣ ಆಗಿರ್ಲಿಕ್ಕೆ ಕೆಲವು ಘಟನೆಗಳು ಆಗಿರುವಂತದ್ದು. ನಿನ್ನೆ ಯೂತ್ ಕಾಂಗ್ರೆಸ್ನ ಕೆಲ ಪದಾಧಿಕಾರಿಗಳನ್ನ ಅವರನ್ನ ಆ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅನ್ಹೋಲ್ಡ್ ಅನ್ನ ಮಾಡಲಾಗಿರುವಂತದ್ದು. ಹೀಗಾಗಿ ಪದಾಧಿಕಾರಿಗಳನ್ನ ಹುದ್ದೆಯಿಂದ ಬಿಡುಗಡೆಗೊಳಿಸಿರುವುದನ್ನ ಖಂಡಿಸಿ ಇನ್ನೊಂದು ಗುಂಪಿನ ಸದಸ್ಯರುಗಳು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಿಗಮ್ ಭಂಡಾರಿಯವರನ್ನ ಅವರಿಬ್ಬರನ್ನು ಸಹ ಅವರ ಕಚೇರಿಯಲ್ಲೇ ಘೇರಾವ್ ಹಾಕಿ ಗಲಾಟೆಯನ್ನ ಮಾಡಿರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಕಾಂಗ್ರೆಸ್ ಕಚೇರಿಯಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರ ವಿರುದ್ಧ ಮತ್ತೊಬ್ಬರು ಕೈ ಮಿಲಾಯಿಸಿ ಗಲಾಟೆ ಮಾಡಿರುವುದೇ ವಿಶೇಷ ಅಂತ ಹೇಳ್ಬೋದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.